ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ನೀಲುವಿನ ಬಂಡವಾಳವನ್ನು ಬಿಚ್ಚಿಟ್ಟೇ ಬಿಟ್ಲ ಭಾವನಾ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನೀಲು ಆ ಮನೆಗೆ ಬಂದಾಗಿಂದನೂ ಕೂಡ ಮನೆಗೆ ಒಳ್ಳೇದಾಗಬೇಕು ಅಂತ ಎಂದೂ ಕೂಡ ಬಯಸಲಿಲ್ಲ. ಸಮಯ ಸಿಕ್ಕಾಗೆಲ್ಲ ತಂದಿಡೋದು, ಮಜಾ ತಗೊಳ್ಳೋದು ಅದನ್ನೇ ಮಾಡ್ತಿದ್ರು. ಬಟ್ ಯಾಕೆ ಏನು ಅನ್ನೋ ಒಂದು ಯಕ್ಷ ಪ್ರಶ್ನೆ ಇತ್ತು, ಅದ್ರಿಗೆ ಉತ್ತರ ಸಿಕ್ಕಿದ. ಆ ಒಂದು ಮನೆ ಮೇಲೆ ಸೇಡು ಜಿದ್ದನ್ನು ಇಟ್ಕೊಂಡು ಆ ಮನೆಗೆ ಬಂದಿದ್ದಾರೆ ನೀಲು. ನಿಜಕ್ಕೂ ಆ ಮನೆ ಬೆಳಗಬೇಕು ಅಂತ ಆ ಮನೆಗೆ ಸೊಸೆಯಾಗಿ ನೀಲು ಬಂದದ್ದಲ್ಲ, ಆ ಮನೆಯನ್ನು ಸರ್ವನಾಶ ಮಾಡಬೇಕು ಅಂತಾನೆ ನೀಲು ಆ ಮನೆಗೆ ಸೊಸೆಯಾಗಿ ಬಂದದ್ದು. ಆದರೆ ಇವತ್ತು ಸಿಂಚುನ ಮೇಲೆ ಮೊದಲು ಅಟ್ಯಾಕ್ ಮಾಡ್ತಾರೆ ಅವರು. ಯಾಕಂದ್ರೆ ಸಿಂಚುನ ಮನೆಯ ಮುದ್ದಿನ ಮಗಳು, ಆಕೆ ಸಂಕಟಪಟ್ಟರೆ ಇಡೀ ಮನೆ ಕೊರಗತ್ತೆ, ಇಡೀ ಮನೆ ದುಃಖದಲ್ಲಿ ಮುಳುಗತ್ತೆ ಅನ್ನೋ ಆಲೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೆ ಸಿಂಚುನ ಕತ್ತಿಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರೆ. ಬಟ್ ಸಿಂಚುನ ಅದೃಷ್ಟ ಚೆನ್ನಾಗಿರುತ್ತೆ, ಆಕೆ ಮಗು ಸತ್ತು ಹೋಗುತ್ತೆ, ಆಕೆ ಬದುಕುಳಿತಾರೆ. ಆದ್ರೆ ಇಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ನೀಲು. ಸಿಂಚುನ ಬದುಕಲ್ಲಿ ಮಗದಷ್ಟು ಆಟ ಆಡಬೇಕು, ಜೊತೆಗೆ ಆಕೆಯನ್ನ ಮಾನಸಿಕವಾಗಿ ದುಸ್ತರ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಆಕೆಯನ್ನ ಮಾನಸಿಕವಾಗಿ ಕುಗ್ಸೋ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಿಂಚುನ ಬದುಕಲ್ಲಿ ಯಾರೋ ಆಟ ಆಡ್ತಿದ್ದಾರೆ ಅನ್ನೋದು ನೀಲು ಇಲ್ಲಿ ಭಾವನಾಗೆ ಗೊತ್ತಾಗಿದ್ದೆ ತಡ ಮನೆಯಿಂದ ದೂರ ಇದ್ದಂತಹ ಭಾವನಾ ಸಿದ್ದು ಆ ಮನೆಗೆ ಎಂಟ್ರಿ ಕೊಡ್ತಾರೆ. ಆ ಮನೆಯಲ್ಲಿ ಮಾವ ಮರ್ಯಾದೆ ಕೊಡದೇ ಇದ್ರೂ ಪರವಾಗಿಲ್ಲ, ಬಟ್ ಸಿಂಚು ಸೇಫ್ಟಿ ಬೇಕು ಅಂತ ಭಾವನಾಗೆ ಅನ್ಸುತ್ತೆ. ಪ್ರತಿ ಹೆಜ್ಜೆಯನ್ನ ಕೂಡ ನೋಡ್ತಿದ್ದಾಳೆ, ಯಾರ ಮೇಲ್ ಡೌಟ್ ಪಡಬೇಕು ಅಂತ ಭಾವನಾಗೆ ಗೊತ್ತಾಗೋದಿಲ್ಲ. ಇದರ ನಡುವೆ ಸಿಂಚುನಾಗೆ ಆಕ್ಸಿಡೆಂಟ್ ಮಾಡಿದಂಥ ವ್ಯಕ್ತಿ ಕೋಮಾ ಸ್ಥಿತಿಗೆ ಹೋಗ್ತಾರೆ. ಅದಕ್ಕೂ ಕೂಡ ಕಾರಣನೇ ಆತನ ತಂಗಿ ನಿಲುವಾಗಿದ್ದಾರೆ. ಅದು ಯಾರು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಅಂತ ಭಾವನಾ ಮುಂದಾಗ್ತಾರೆ. ಬಟ್ ಭಾವನಾಗೂ ಒಂದು ಹೆಜ್ಜೆ ಮುಂದೆ ಇಟ್ಟಂತ ನೀಲು ತನ್ನನ್ನು ತಾನು ಸೇಫ್ ಮಾಡ್ಕೋತಾರೆ, ಯಾವುದೇ ಸಾಕ್ಷಿ ಸಿಗದೇ ಇರೋ ಹಾಗೆ ನೋಡ್ತಾರೆ. ಆದರೆ ಇಲ್ಲಿ ನೀಲು ಅಣ್ಣನಿಗೆ ಆಕೆನೇ ಅಟ್ಯಾಕ್ ಮಾಡಿರೋದ್ರಿಂದ ನೀಲು ಅಣ್ಣನ ಕಡೆಯವ್ರಿಗೆ ನೀಲು ಮೇಲೆ ಸಿಟ್ಟಿದೆ. ಅಣ್ಣ ಏನಾದರೂ ಗೆಲುವು ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಆಕೆ ಕಥೆಯನ್ನು ನಾವೇ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕ್ಕೊಂಡಿದ್ದಾರೆ. ಇದರ ನಡುವೆ ಇಲ್ಲಿ ನೀಲು ತನ್ನ ಅಣ್ಣನನ್ನು ಹಾಸ್ಪಿಟಲಿನಿಂದ ಅಪ್ಸ್ಕೊಂಡು ಮಾಡಿಬಿಟ್ಲ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಹಾಸ್ಪಿಟಲಿಂದ ಆ ವ್ಯಕ್ತಿ ಅಬ್ಸ್ಕೊಂಡಾಗಿದ್ದಾರೆ, ಅವರೇ ಆದ್ರೆ ಅವ್ರ ಕಡೆಯವ್ರು ಮಾಡಿದ್ರೆ ಖಂಡಿತ ಅವರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವರು ಕೋಮಾದಲ್ಲಿದ್ದರು. ಹಾಗಾಗಿ ಅವರ ಕಡೆ ಹುಡುಗರೆ ಅವರನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೇ ಇನ್ಫಾರ್ಮೇಷನ್ಸ್ನ ಕೂಡ ಇಲ್ಲಿ ಭಾವನಾ ಮತ್ತು ಸಿದ್ದುಗೆ ಇನ್ಸ್ಪೆಕ್ಟರ್ ಕೊಡ್ತಾರೆ. ನಿಜಕ್ಕೂ ತಬ್ಬಿಬ್ಬಾಗುತ್ತೆ. ಒಂದು ಸುಳಿವಿತ್ತು, ಅವರೇ ಈಗಿಲ್ಲ. ಅವ್ರಿಗೆ ಪ್ರಜ್ಞೆ ಬಂದಿದ್ರೆ ಕೇಳಿ ತಿಳ್ಕೊಬಹುದಾಗಿತ್ತು. ಬಟ್ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ. ಈಗ ಅವ್ರ ಕಡೆಯವ್ರು ಕೂಡ ಎತ್ಕೊಂಡು ಹೋಗಿದ್ದಾರೆ. ಏನು ಮಾಡೋದು, ಎಲ್ಲಿ ಹುಡ್ಕೋದು ಅಂತ ಹೇಳಿ ಭಾವನಾ ಮತ್ತು ಸಿದ್ದುಗೆ ತಲೆ ಕೆಟ್ಟು ಹೋಗಿದೆ. ಇತ್ತ ಕಡೆ ನಿಲ್ಗೂ ಕೂಡ ಒಂದು ತಕ್ಷಣ ತಲೆ ಕೆಟ್ಟು ಹೋಗುತ್ತೆ. ಬಿಕಾಸ್ ಅಣ್ಣನ ಯಾರು ಕರ್ಕೊಂಡು ಹೋದ್ರು, ಅಣ್ಣನ ಹುಡುಗರು ಕರ್ಕೊಂಡು ಹೋಗಿದ್ರೆ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ ಫೈನಲಿ ಇಲ್ಲಿ ನೀಲು ಬೇರೊಂದು ದಾರಿಯನ್ನು ಹಿಡ್ತಿದ್ದಾಳೆ. ಇಷ್ಟು ದಿನ ಸಿಂಚುನಾನ ಟಾರ್ಗೆಟ್ ಮಾಡಿದ್ರು. ಈ ಕಡೆ ಸಿಂಚುನ ಕೂಡ ತುಂಬಾ ಮಾನಸಿಕವಾಗಿ ದುಸ್ತರವಾಗಿದ್ದಾರೆ. ಯಾಕಂದರೆ ಮಗು ಸೊತ್ತು ಹೋಗಿದ್ರು ಕೂಡ ನನ್ನ ಮಗು ಬದುಕಿದೆ, ನನ್ನ ಮಗು ಜೀವಂತವಾಗಿದೆ, ನನ್ನ ಮಗು ಆಟ ಆಡ್ತಿದೆ ಅಂತ ಹೇಳಿ ಭ್ರಮೆಯಲ್ಲಿ ಬದುಕ್ತಿದ್ದಾಳೆ. ಈ ಒಂದು ಭ್ರಮೆಯಲ್ಲಿ ಇರ್ತಕ್ಕಂಥ ಹೆಂಡತಿಯನ್ನು ನೋಡಿ ಹರಿಗೆ ನಿಜಕ್ಕೂ ಸಂಕಟ ಆಗ್ತದೆ. ತನ್ನ ಹೆಂಡತಿಯನ್ನು ಈ ರೀತಿ ನೋಡೋಕ್ಕಾಗ್ತಿಲ್ಲ, ತನಗೆ ಕಣ್ಣೀರು ಹಾಕ್ತಿದ್ದಾರೆ. ಆಗ ಭಾವನಾ ಬಂದು ಪ್ರೀತಿಯಿಂದ ಮಾತ್ರ ಅವಳನ್ನು ಸರಿಪಡಿಸೋದಕ್ಕೆ ಸಾಧ್ಯ. ಈ ಪ್ರೀತಿಯನ್ನು ನೀನು ಮೊದಲೇ ತೋರಿಸದಿದ್ರೆ ಸಿಂಚುನ ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ನೀನು ಸಿಂಚುನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅಕ್ಕ ತಾಕೀತನ್ನು ಮಾಡ್ತಾರೆ. ಇತ್ತ ಕಡೆ ಜಾನು ತನ್ನ ಬದುಕಿನ ಹೊಸ ಹೆಜ್ಜೆಯನ್ನು ಇಡಲಿಕ್ಕೆ ಮುಂದಾಗಿದ್ದಾರೆ. ಬಿಕಾಸ್ ಜಯಂತಿನ ಒಂದು ಕಪಿಮುಷ್ಟಿಯಿಂದ ಆಕೆ ದೂರ ಬಂದಿದ್ದಾಳೆ. ಆತ ಕಟ್ಟಿದಂಥ ತಾಳಿಯನ್ನು ಆತನ ಕೈಗೆ ಕೊಟ್ಟಿದ್ದ ಸಂಬಂಧವನ್ನು ಕಳಚಿಕೊಂಡು ಅಪ್ಪನ ಮನೆಗೆ ಬಂದು ಸೇರಿಕೊಂಡಿದ್ದಾಳೆ. ಆದರೆ ಇಲ್ಲಿ ಜಯಂತ್ ಜೈಲಲ್ಲಿದ್ದಾರೆ. ಬಿಕಾಸ್ ಇಲ್ಲಿ ಜಾನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಜಯಂತ್ ಜೈಲಲ್ಲಿದ್ದಾರೆ. ಬಟ್ ಜೈಲು ವಾಸದಿಂದ ಇನ್ನೂ ಕೂಡ ಜಯಂತ್ಗೆ ಬಿಡುಗಡೆ ಆಗಿಲ್ಲ. ಯಾಕಂದರೆ ಅವರ ಲಾಯರ್ ತುಂಬಾ ಕಷ್ಟಪಡ್ತಿದ್ದಾರೆ ಬೇಲ್ಗೋಸ್ಕರ. ಬಟ್ ಏನೇ ಮಾಡಿದ್ರು ಕೂಡ ಇನ್ನೂ ಕೂಡ ಅವ್ರಿಗೆ ಬೇಲ್ ಸಿಗ್ತಾ ಇಲ್ಲ. ಹಾಗಾಗಿ ಜಯಂತ್ ಕಡೆ ಲಾಯರ್ ಡೆಲ್ಲಿಯಿಂದ ಕರೆತಂದು ಲಾಯರ್ನ ವಾದ ಮಾಡಿಸಿ ಬೇಲ್ ಕೊಡಿಸ್ಬೇಕು ಅಂತ ಹೇಳಿ ಗತಾಯ ಟ್ರೈ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಜಯಂತ್ ಹೇಗಾದರೂ ಮಾಡಿ ನಾನು ಬಿಡುಗಡೆ ಆಗಿ ಹೋಗೋದ್ರ ಒಳಗಡೆ ಜಾನು ಮತ್ತೆ ನನ್ನ ಮನೆಗೆ ಬರಬೇಕು ಅಂತ ಹೇಳಿ ಅವರು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಅವರು ಸಂತುವನ್ನ ಇಟ್ಕೊಂಡಿದ್ದಾರೆ. ಯಾಕಂದರೆ ಸಂತು ಇವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಂಡಿದ್ರು. ಹಾಗಾಗಿ ಈಗ ಸಂತುವನ್ನ ತನ್ನ ಕಪಿಮುಷ್ಟಿಲಿ ಇಟ್ಕೊಂಡಿದ್ದಾರೆ ಜಯಂತ್. ಬಿಕಾಸ್ ನಿನ್ನ ಕಥೆನ ಮುಗಿಸ್ತೀನಿ ಅಂತ ಹೆದರಿಸ್ತಿದ್ದಾರೆ. ಹಾಗಾಗಿ ಇಲ್ಲಿ ಸಂತು ಕೂಡ ಜಯಂತ್ ಮಾತನ್ನ ಕೇಳುವುದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲಿ ಜಯಂತ್ ಸಂತುಗೆ ಕಾಲ್ ಮಾಡಿ ನಿಮ್ಮ ತಂಗಿ ಜಾನು ನನ್ನ ಮನೆಗೆ ಬರಬೇಕು, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಆಕೆ ನನ್ನ ಬಳಿಗೆ ಮತ್ತೆ ವಾಪಸ್ ಆಗಬೇಕು, ನಾನು ಕಳ್ಕೊಂಡಿರ್ತಕ್ಕಂಥ ಒಂದು ಮರ್ಯಾದೆ ಮತ್ತೆ ನನಗೆ ನ್ಯಾಯಸಮ್ಮತವಾಗಿ ವಾಪಸ್ ಸಿಗಬೇಕು ಅಂತ ಹೇಳಿ ಇಲ್ಲಿ ಜಯಂತ ಮಾತನಾಡ್ತಾರೆ. ಈ ಕಡೆ
ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಇಲ್ಲಿ ಸಂತುಗೆ. ಸಂತು ಒಂದು ಕ್ಷಣ ತನ್ನ ತಂಗಿ ಅಂತ ಒಂದು ರಾಕ್ಷಸನಿಂದ ದೂರ ಬಂದಿದ್ದು ಒಳ್ಳೇದೇ ಆಯಿತು ಅಂತ ಅಂದ್ಕೊಂಡಿದ್ರು. ಬಟ್ ಯಾವಾಗ ಇಲ್ಲಿ ಮತ್ತೆ ಜಯಂತ್ ಕಾಲ್ ಮಾಡಿ ನಿನ್ನ ಕಥೆಯನ್ನು ಮುಗಿಸ್ಬಿಡ್ತೀನಿ, ಜಾನು ನನ್ನ ಮನೆಗೆ ಬರಬೇಕು, ಆ ರೀತಿ ನೀನು ಮಾಡಬೇಕು ಅಂತ ಹೇಳಿದ್ರು. ಬೇರೆ ದಾರಿ ತೋಚದೆ ತಂಗಿಗೆ ಗಂಡನ ಮನೆಗೆ ಹೋಗು ಅಂತ ಹೇಳಿ ದುಂಬಾಲು ಬೀಳ್ತಿದ್ದಾರೆ. ಜಾನು ಮಾತ್ರ ಯಾವುದೇ ಕಾರಣಕ್ಕೂ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನೇನು ಭಾರ ಆಗೋದಿಲ್ಲ, ನಾನು ನನ್ನದನ್ನು ನಾನೇ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅಮ್ಮ ಲಕ್ಷ್ಮಿ ಕೂಡ ನನ್ನ ಮಗಳು ಹೋದರೆ ನಾನು ಕೂಡ ಹೋಗ್ತೀನಿ ಅಂತ ಹೇಳಿಬಿಡ್ತಾರೆ. ಇತ್ತ ಕಡೆ ಜಾನುಗೆ ಅಣ್ಣ ಹೇಳಿದ ಮಾತು ತುಂಬಾ ಮನಸ್ಸಿಗೆ ಮುಟ್ಟಿದೆ. ಯಾಕಣ್ಣ ಆ ರೀತಿ ಮಾತಾಡ್ತಾ ಜಯಂತವ್ರು ಅಂಥವ್ರು ಅಂತ ಗೊತ್ತಾದ ಮೇಲೂ ಅಣ್ಣ ಈ ರೀತಿ ಮಾತಾಡಿದ್ನಲ್ಲ, ಇಲ್ಲ ನಾನು ಅವನಿಗೆ ಭಾರ ಆಗ್ತದೇನೆ ಅನ್ಸುತ್ತೆ, ಇಲ್ಲ ನಾನು ಅವನಿಗೆ ಭಾರ ಆಗಬಾರ್ದು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಹೇಳಿ ಜಾನು ಯೋಚನೆ ಮಾಡ್ತಾಳೆ. ಅದೇ ಒಂದು ಕಾರಣದಿಂದಾನೇ ಈ ಕಡೆ ಜಾನು ಕೆಲಸ ಹುಡ್ಕೊಂಡು ಕೆಲಸಕ್ಕೆ ಸೇರಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ. ಹಾಗಾಗಿ ಅಪ್ಪನ ಒಂದು ಗ್ಯಾರೇಜ್ಗೆ ಹೋಗ್ತಾಳೆ. ಅಪ್ಪನ ಒಂದು ಗ್ಯಾರೇಜ್ಗೆ ಹೋಗಿದ್ದೆ, ಆ ಒಂದು ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಪ್ಪನನ್ನು ಮಾತನಾಡಿಸ್ತಾಳೆ. ಮಗಳು ಏನಿದು ಇಲ್ಲಿ ತನಕ ಬಂದುಬಿಟ್ಟಿದ್ಯಾ ಅಂದಾಗ, ಅಮ್ಮ ತಿಂಡಿ ಇನ್ನು ಕೊಟ್ಬಾ ಅಂತ ಹೇಳಿದ್ದು, ಜೊತೆಗೆ ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ಅಪ್ಪ ಅಂತ ಹೇಳಿದಾಗ, ಏನು ಮಗಳೇ ಅಂತ ಹೇಳ್ತಾರೆ. ನನಗೆ ಒಬ್ಬಂಟಿಯಾಗಿ ಮನೇಲಿ ಕೂತು ತುಂಬ ಅಂದರೆ ತುಂಬ ಬೋರ್ ಆಗ್ತದೆ, ಅದೇ ಕಾರಣಕ್ಕೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಯಾಕೆ ಮಗಳೇ ನಾವೇ ನಿನ್ನನ್ನು ನೋಡ್ಕೋತೀವಿ ಅಂತಾರೆ. ಅಪ್ಪ ನೀವು ನೋಡ್ಕೋತೀರಾ ಅಂತ ಗೊತ್ತು, ಹಾಗಂದು ಮಾತ್ರಕ್ಕೆ ನನಗೆ ಭಾರ ಆಗೋದಕ್ಕೆ ಇಷ್ಟ ಇಲ್ಲ, ದಯಮಾಡಿ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂದಾಗ, ಸರಿ ಆಯಿತು ಅಂತಲೇ ಅಪ್ಪ ಹೇಳ್ತಾರೆ. ಆದರೆ ಮಗಳು ಈ ರೀತಿಯಾಗಿ ಕಷ್ಟಪಡ್ತಿರೋದನ್ನು ಖಂಡಿತವಾಗ್ಲೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಶ್ರೀನಿವಾಸ್ ಅವ್ರಿಗೆ. ಹಾಗಾಗಿ ತನ್ನ ಮಗಳು ಅನುಭವಿಸಿದಂಥ ಕಷ್ಟ, ಗಂಡ ಕೊಟ್ಟಂಥ ಕಿರುಕುಳ ಎಲ್ಲವನ್ನ ಕೂಡ ಕಣ್ಮುಂದೆ ತಂದ್ಕೋತಾರೆ. ಕೆಲಸ ಮಾಡಬೇಕಾದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೊಡ್ತಿದ್ರಿಂದ ನೀವು ಏನು ಇಲ್ಲಿ ಅವರು ಕೆಲಸ ಮಾಡಬೇಕಾದ್ರೆ ಎಂದೂ ಕೂಡ ಪೆಟ್ಟನ್ನು ಮಾಡ್ಕೊಳ್ದಿರ್ತಕ್ಕಂಥ ಶ್ರೀನಿವಾಸ್ ಅವರು ಇಂದು ಪೆಟ್ಟನ್ನು ಮಾಡಿಕೊಂಡೇ ಬಿಡ್ತಾರೆ. ತಕ್ಷಣ ಈ ಕಡೆ ವೆಂಕಿ ಮತ್ತು ಜಾನು ಹೋಗಿದ್ದೆ ಅಪ್ಪನನ್ನೇನೋ ಕಾಪಾಡ್ತಾರೆ. ಬಟ್ ಕೈಗೆ ಆಲ್ರೆಡಿ ತುಂಬ ಪೆಟ್ಟಾಗಿರುತ್ತೆ, ಹಾಗಾಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ಗೆ ಲಕ್ಷ್ಮಿ ಅವ್ರು ಬಂದಿದೆ, ಏನಾಯಿತು ಅಂತಾಗ ನಡೆದದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ತಗೊಳ್ತಾರೆ ತನ್ನ ಗಂಡ ಒಂದಿನ ಕೂಡ ಇಷ್ಟು ವರ್ಷಗಳಲ್ಲಿ ಒಂದಿನ ಈ ರೀತಿ ಮಾಡ್ಕೊಂಡವ್ರಲ್ಲ, ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಸಂಕಟ ಪಡ್ತಾರೆ. ಇದರ ನಡುವೆ ಇಲ್ಲಿ ಭಾವನಾಗೆ ನೀಲು ಮೇಲೆ ಅನುಮಾನ ಜಾಸ್ತಿ ಆಗಿದೆ. ಯಾಕಂದರೆ ನೀಲು ತನ್ನ ಮಾವನಿಗೆ ಅರಿಶಿಣದ ಹಾಲನ್ನು ತೆಗೆದುಕೊಂಡು ಹೋಗ್ತಿದ್ದಾಳೆ. ಬಟ್ ಮಾವನಿಗೆ ಅರಿಶಿಣದ ಹಾಲೇ ಆಗೋದಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತದೆ ಭಾವನಾಗೆ, ಮನೆಯವ್ರಿಗೆ ಎಲ್ರಿಗೂ ಕೂಡ ಗೊತ್ತದೆ. ಬಟ್ ಆದರೂ ನೀಲು ಯಾಕೆ ತೊಗೊಂಡು ಹೋಗ್ತಿದ್ದಾನೆ ಅನ್ನೋ ಅನುಮಾನ ಬರುತ್ತೆ. ಬಟ್ ಆಕೆ ಅತ್ತೆ ಹೇಳಿದ್ರು ಅಂತೇನೋ ಹೇಳಿಬಿಟ್ಟು ಹೊಟ್ಟೋಗ್ತಾರೆ. ಹಾಗಂದು ಮಾತ್ರಕ್ಕೆ ಭಾವನ ನಂಬ್ಕೋತಾಳ? ಖಂಡಿತ ಇಲ್ಲ. ಇಲ್ಲಿ ಆಕೆ ತೊಗೊಂಡು ಹೋಗಿದ್ದು ಅರಿಶಿಣದ ಹಾಲಲ್ಲ, ಅದಕ್ಕೆ ಬದಲಾಗಿ ತನ್ನ ಮಾವನನ್ನು ಸಾಯಿಸ್ತಕ್ಕಂಥ ಒಂದು ವಸ್ತು. ಹಾಗಾಗಿ ಇಲ್ಲಿ ಭಾವನಾಗೆ ನೀಲು ಮೇಲೆ ಅನುಮಾನ ಜಾಸ್ತಿ ಆಗ್ತದೆ. ಆಕೆಗೆ ಗೊತ್ತಿಲ್ಲ ಇಂಥ ಒಂದು ಕೆಲಸಕ್ಕೆ ನೀಲು ಮುಂದಾಗಿದ್ದಾರೆ ಅಂತ. ಬಟ್ ಆದರೂ ಏನೋ ಒಂದು ರೀತಿಯ ಮಿಸ್ ಹೊಡಿತಿದೆಯಲ್ಲ ಅಂತಲೇ ಭಾವನಾಗ ಅನಿಸುತ್ತೆ. ಹೋಗಿ ಮಾವಂಗೆ ಹಾಲು ಕೊಡ್ತಾರೆ. ನೀಲು ಹಾಲನ್ನು ಕೂಡ ಮಾವ ಕುಡಿದು ಬಿಡ್ತಾರೆ. ಬಿಕಾಸ್ ಇಲ್ಲಿ ನೀಲು ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಏನನ್ನೋ ತೊಗೊಂಡು ಬಂದು ಅದು ಇನ್ನೊಂದು 8-10 ಗಂಟೆ ಅಥವಾ 8-10 ದಿನದಲ್ಲಿ ಅವರ ಕತೆ ಮುಗಿಯತ್ತೆ ಅನ್ನುವಂತಕ್ಕಂಥ ಒಂದು ವಸ್ತುವನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಟು ಕುಡಿಸಿದ್ದಾರೆ. ಏನಾದರೂ ಇವತ್ತು ಅವರ ಮಾವಂಗೆ ಹೆಚ್ಚು ಕಡಿಮೆ ಆದರೆ ಭಾವನನ ಅನುಮಾನ ನಿಜ ಆಗುತ್ತೆ. ಇದಕ್ಕೆಲ್ಲ ಕಾರಣ ನೀಲುನೇ ಅನ್ನೋದನ್ನು ರೆಡ್ ಹ್ಯಾಂಡಾಗಿ ಕಂಡು ಹಿಡಿದು ಎಲ್ಲರ ಮುಂದೆ ಆಕೆಯ ನಿಜ ಮುಖವನ್ನು ಬೈಲ್ ಮಾಡ್ತಾರೆ. ಭಾವನಾ ಹಾಗಿದ್ರೆ ಏನಾಗತ್ತೆ ಹೇಗಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು